ಬೆಡ್ರೂಮ್ ಒಳಗಿಂದ ಶಾರದಳ ಕೈಯನ್ನು ಹಿಡಿದುಕೊಂಡು ಹಾಲ್ಗೆ ಕರ್ಕೊಂಡು ಬರ್ತಾನೆ ಗಂಡ ಪ್ರಸಾದ್. ಏನು ಅಂದ್ರೆ ಇದು, ಈ ಮಧ್ಯೆ ಯಾವತ್ತೂ ಇಲ್ದಿದ್ದು ಈ ದಿನ ನನ್ನ ಕೈಯನ್ನು ಹಿಡ್ಕೊಂಡು ಬೆಡ್ರೂಮ್ ಒಳಗಿಂದ ಹಾಲ್ಗೆ ಕರ್ಕೊಂಡ್ ಬಂದ್ರಿ. ನನಗಾಗಿ ಏನಾದ್ರೂ ತಗೊಂಡ್ಬಂದಿದ್ರಾ ಏನೋ? ಟೊಮೊಟೊ ಬೆಳೆ ಹಾಕಿ ಒಳ್ಳೆ ಲಾಭನ ತಗೊಂಡ್ ಬಂದಿದ್ಯಲ್ಲ ಶಾರದಾ, ಅದಕ್ಕೆ ನಿನಗೆ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್ ಒಂದನ್ನ ಕೊಡ್ತಾ ಇದ್ದೀನಿ. ಮಾಡಿದ ಕೋಲಾಹಲ ಸಾಕು ಬಿಡಿ. ಅಯ್ಯೋ ಶಾರದಾ, ಕೋಲಾಹಲ ಅಲ್ಲ, ವ್ಯಂಗ್ಯ ಅಂತೂ ಅದಕ್ಕೂ ಅಲ್ಲ. ಯಾವುದು ಹೌದು ಯಾವುದು ಅಲ್ಲ ಅಂತ ತಿಳಿಯಲಾರದಷ್ಟು ಅಮಾಯಕಳಲ್ಲ ರೀ ನಾನು. ಅಲ್ಪ ಸ್ವಲ್ಪ ಲೋಕಜ್ಞಾನ ಇದೆ, ಒಳ್ಳೇದು ಕೆಟ್ಟದು ನಂಗೂ ಗೊತ್ತು. ಲೋಕಜ್ಞಾನ ಇದ್ರೆ ಸಾಕಾಗಲ್ಲ ಶಾರದಾ, ಆ ಜ್ಞಾನನ ಸರಿಯಾಗಿ ಉಪಯೋಗಿಸ್ಬೇಕು, ಆಗ್ಲೇ ಎಲ್ಲವೂ ಸತ್ಫಲ ಬರುತ್ತೆ. ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ನನ್ಗೆ ಗೊತ್ತು ಬಿಡಿ. ನೀವು ಬೇಡ ಅಂದ್ರು ನಾನು ರೈತನ ಮಗಳು, ಯಾವಾಗ ಯಾವ ಬೆಳೆ ಹಾಕ್ಬೇಕು ಅಂತ ನನ್ಗೆ ಗೊತ್ತು ಅಂತ ಟೊಮೊಟೊ ಬೆಳೆ ಹಾಕೊಂಡೆ. ಟೊಮೊಟೊ ಬೆಳೆ ಧಾರಣವಾಗಿ ಕೆಳಗ್ ಬಿದ್ದು ಟೊಮೊಟೊ ಎಲ್ಲ ಬಾವಿ ಹತ್ರ ಇರುವ ಗುಡಿಸಲಿನಲ್ಲಿ ಭದ್ರವಾಗಿದೆ. ಅದಕ್ಕೆ ಅಲ್ವಾ ತಾವು ನನ್ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀರಾ? ಶಾರದಾ, ನೀನೇನು ಮಾತನಾಡದೆ ಸೋಫಾದಲ್ಲಿ ಕೂತ್ಕೋ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಹೋಗಿ ಸೋಫಾದಲ್ಲಿ ಕೂತ್ಕೋತಾಳೆ. ನಾನು ಈಗ್ಲೇ ಬರ್ತೀನಿ, ಎಲ್ಲೂ ಕದಲ್ಬೇಡ, ಹಾಗೆ ಕೂತ್ಕೊಂಡಿರು. ಸರಿ ಕಣ್ರಿ, ಇಲ್ಲೇ ಕೂತ್ಕೋತೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಗೆ ಹೋಗುತ್ತಾನೆ. ಸೊಸೆ ಅನಾಮಿಕಾ ಕಿಚನ್ ಬಾಗಿಲ ಹತ್ರ ನಿಂತ್ಕೊಂಡು ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡ ಅತ್ತೆ ಕಡೆ ನೋಡ್ತಾ ಇರ್ತಾಳೆ. ಮಾವಯ್ಯ ಅತ್ತೆಗಾಗಿ ಏನ್ ತಗೊಂಡ್ಬಂದಿರ್ಬೋದು? ಈ ದಿನ ಸ್ವಯಂ ಮಾವಯ್ಯನೇ ಅತ್ತೆ ಕೈನ ಹಿಡ್ಕೊಂಡು ಹಾಲ್ಗೆ ಕರ್ಕೊಂಡ್ಬಂದು ಸೋಫಾದಲ್ಲಿ ಕೂರ್ಸಿದ್ದಾರೆ ಅಂದ್ರೆ ಈ ದಿನ ಮಾವಯ್ಯ ಅತ್ತೆಗೆ ಯಾವುದೋ ಗಿಫ್ಟ್ ಕೊಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಈ ದಿನ ಯಾವುದೋ ಮುಖ್ಯವಾದ ದಿನ ಆಗಿರುತ್ತೆ. ನೋಡೋಣ, ಹೊರಗೋದ ಮಾವಯ್ಯ ಅತ್ತೆಗಾಗಿ ಏನ್ ತಂದಿದಾರೋ ನೋಡೋಣ ಅಲ್ವಾ ಎಂದು ಅಂದುಕೊಂಡು ಶಾರದಳನ್ನು ಹಾಗೆ ನೋಡುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಹೊರಗೆ ಹೋದ ಪ್ರಸಾದ್ ಒಂದು ಬಟ್ಟೆ ಮುಚ್ಚಿದ ಬುಟ್ಟಿಯನ್ನು ತೆಗೆದುಕೊಂಡು ಬಂದು ಶಾರದಳ ಮಡಿಲಲ್ಲಿ ಇಡುತ್ತಾನೆ. ಕಿಚನ್ ಬಾಗಿಲ ಹತ್ತಿರವಿರುವ ಅನಾಮಿಕಾ ಅಯೋಮಯದಿಂದ ಬಟ್ಟೆ ಮುಚ್ಚಿದ ಬುಟ್ಟಿಯನ್ನು ನೋಡ್ತಾ ಇರ್ತಾಳೆ. ತನ್ನಲ್ಲಿ ತಾನು ಶಾರದಾ ಹೀಗನ್ಕೋತಾಳೆ, ಇದೇನಿದು, ಬಟ್ಟೆ ಮುಚ್ಚಿದ ಬುಟ್ಟಿನ ತಂದು ನನ್ನ ಮಡಿಲಲ್ಲಿಟ್ಟಿದ್ದಾನೆ. ಇದನ್ನ ನೋಡ್ತಾ ಇದ್ರೆ ಟೊಮೊಟೊ ಆಗಿದೆಯೇ ಏನೋ, ಈ ದಿನ ನಮ್ಮವರು ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ ಎಂದು ಹೇಳುತ್ತಾ ತನ್ನ ಹತ್ತಿರ ನಿಂತ ಪ್ರಸಾದ್ನನ್ನು ನೋಡುತ್ತಾಳೆ. ಬಾಗಿಲ ಹತ್ತಿರವಿರುವ ಅನಾಮಿಕಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ಗಿಫ್ಟ್ ಅನ್ಕೊಂಡ್ರೆ ಮಾವಯ್ಯ ಯಾವುದೋ ಬಟ್ಟೆ ತುಂಬಿದ ಬುಟ್ಟಿ ತಂದಿಟ್ಟಿದ್ದಾರೆ. ಆ ಬುಟ್ಟಿ ತುಂಬ ಮಾವಯ್ಯ ಅತ್ತೆಗಾಗಿ ಏನ್ ತಂದಿರ್ಬೋದು ಎಂದು ಅಂದುಕೊಳ್ಳುತ್ತಾ ಬುಟ್ಟಿಯ ಕಡೆ ನೋಡುತ್ತಾ ಇರುತ್ತಾಳೆ. ತನ್ನ ಎದುರಿಗೆ ಇರುವ ಗಂಡ ಪ್ರಸಾದ್ನನ್ನು ನೋಡುತ್ತಾ ಶಾರದಾ ಹೀಗಂತಾಳೆ, ಏನು ಅಂದ್ರೆ ಇದು, ಬಟ್ಟೆ ಮುಚ್ಚಿದ ಬುಟ್ಟಿನ ತಂದು ನನ್ನ ಮಡಿಲಲ್ಲಿ ಇಟ್ರಿ. ಇದೇನೋ ಭಾರವಾಗಿದೆ, ನಿಜಕ್ಕೂ ಇದ್ರಲ್ಲಿ ಏನಿದೆ ಹೇಳಿ? ಇಲ್ಲ ಬಟ್ಟೆ ತೆಗಿರಿ, ಹೀಗಿಟ್ಟು ಎಷ್ಟು ಹೊತ್ತು ಅಂತ ನೋಡ್ತಾ ಇರ್ಬೇಕು ಅಂತೀರಾ? ಮಗ ಸೊಸೆಗಾಗಿ ಏನೋ ತರ್ತೀನಿ ಅಂತಿದ್ದಾನೆ ಶಾರದಾ, ಅದಕ್ಕಾಗಿ ನೋಡ್ತಾ ಇದ್ದೀನಿ. ನಿನಗೆ ನಾನು ಗಿಫ್ಟ್ ಕೊಟ್ಟ ಹಾಗೆ ಮಗ ಕೂಡ ಸೊಸೆಗೆ ಕೊಡ್ತೀನಿ ಅಂತ ಹೇಳ್ದ. ಮಗ ಬರುವವರೆಗೂ ವೇಟ್ ಮಾಡು ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ಮಾವಯ್ಯ ಅಂತ ಇರೋದು ನಿಜವೇನಾ? ಅವರು ನನಗೆ ಗಿಫ್ಟ್ ಕೊಡ್ತೀನಿ ಅಂತ ಇದ್ದಾರಾ? ಮತ್ತೆ ಈ ವಿಷಯದ ಬಗ್ಗೆ ನನಗೆ ಹೇಳಲೇ ಇಲ್ವೇ? ಓಹೋ, ಸರ್ಪ್ರೈಸ್ ಪ್ಲಾನ್ ಮಾಡಿರ್ಬೋದು, ನನಗೇನು ಗೊತ್ತಿಲ್ಲದ ಹಾಗೆ ಇರ್ಬೇಕು ಎಂದು ಅಂದುಕೊಂಡು ಬಾಗಿಲ ಹತ್ತಿರದಿಂದ ಸ್ಟವ್ ಹತ್ತಿರಕ್ಕೆ ಬರುತ್ತಾಳೆ. ಅಡಿಗೆ ಮಾಡ್ತಾ ಇರ್ತಾಳೆ. ಹಾಲ್ನಲ್ಲಿರುವ ಶಾರದಾ ಮಾತ್ರ ತನ್ನ ಮಡಿಲಲ್ಲಿರುವ ಬುಟ್ಟಿಯನ್ನು ಹೊರಲಾರದೆ ದುಃಖದಿಂದ ಹೀಗಂತಾಳೆ, ಏನು ಅಂದ್ರೆ ಇದು, ನನ್ನ ಪಾಡಿಗೆ ನಾನು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡಿದ್ರೆ ಗಿಫ್ಟ್ ಅಂತ ಹೇಳಿ ತಗೊಂಡ್ಬಂದು ಹಾಲ್ನಲ್ಲಿ ಕೂರಿಸ್ಬಿಟ್ಟು ಈ ಬುಟ್ಟಿ ಬಾರನ ನನ್ ಮೇಲೆ ಇಟ್ರಿ. ನಾನು ಎತ್ಕೊಳ್ಳಾರ್ದೆ ಹೋಗ್ತಾ ಇದ್ದೀನಿ, ನಂಗೆ ಕೂತ್ಕೊಳಕ್ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಬೇಕು ಅಂದ್ರೆ ಮಗ ಬಂದ ಮೇಲೆ ಮತ್ತೆ ಕೂತ್ಕೋತೀನಿ ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್ ಹೊರಗಡೆಯಿಂದ ಪ್ಯಾಕಿಂಗ್ ಮಾಡಿದ ದೊಡ್ಡದೊಂದು ಪಾತ್ರೆಯನ್ನು ತೆಗೆದುಕೊಂಡು ಹಾಲ್ಗೆ ಬರುತ್ತಾನೆ. ಅಪ್ಪ, ನಾನ್ ಬಂದ್ಬಿಟ್ಟೆ ಎಂದು ಹೇಳುತ್ತಾನೆ. ಮಗ ರಮೇಶ್ನನ್ನು ನೋಡಿದ ಪ್ರಸಾದ್, ಶಾರದಾ ಹಾಗೆ ಕೂತ್ಕೋ, ಮಗ ಕೂಡ ಬಂದ್ಬಿಟ್ಟಿದ್ದಾನೆ, ಈಗ್ಲೇ ಹೋಗಿ ಸೊಸೆನ ಕರ್ಕೊಂಡ್ ಬರ್ತಾನೆ, ನಿನ್ ಪಕ್ಕದಲ್ಲೇ ಕೂರಿಸ್ತಾನೆ, ಶಬಾಸ್ ಅನ್ನುವ ಗಿಫ್ಟ್ ಕೊಡ್ತಾನೆ. ಏನ್ ಮಗನೆ? ಕೊಡ್ತೀನಪ್ಪ. ನಾನು ಕೊಟ್ಟ ಗಿಫ್ಟ್ ನೋಡಿದ ಮೇಲೆ ಅನಾಮಿಕಳ ಆನಂದ ತಡೀಲಾರ್ದೆ ವಿಚಿತ್ರವಾಗಿ ನೋಡ್ತಾಳೆ. ಕೂತ್ಕೊಮ್ಮ, ನಾನ್ ಹೋಗಿ ತಮ್ಮ ಮುದ್ದಿನ ಸೊಸೆನ ಕರ್ಕೊಂಡ್ ಬರ್ತೀನಿ. ಈ ದಿನ ನನ್ಗೇನಕ್ಕೋ ಅನುಮಾನ ಬರ್ತಾ ಇದೆ. ಅನುಮಾನವೇನು ಇಲ್ಲ ಶಾರದಾ, ಕೂತ್ಕೋ, ಒಳಗ್ ಹೋಗಿ ಸೊಸೆನ ಕರ್ಕೊಂಡ್ ಬರ್ತಾನಲ್ಲ ಎಂದು ಹೇಳುತ್ತಲೇ ಶಾರದಾ ಕೂತ್ಕೋತಾಳೆ. ರಮೇಶ್ ಕಿಚನ್ ಒಳಗೆ ಹೋಗ್ತಾನೆ. ಅನಾಮಿಕಾ, ಅಡ್ಗೆ ಕೆಲ್ಸ ಆಯ್ತಾ? ಆಗಿ ಹೋಗ್ತಾ ಇದ್ದೀರಿ, ನಿಮ್ಗೇನಾದ್ರೂ ಬೇಕಾ? ನಿನ್ ಜೊತೆಗೆ ಸ್ವಲ್ಪ ಕೆಲಸ ಇದೆ, ಒಂದ್ 5 ನಿಮಿಷ ಬಂದು ಸೋಫಾದಲ್ಲಿ ಕೂತ್ಕೋ. ಅದಲ್ಲ ರೀ, ನನ್ಗೆ ಅಡಿಗೆ ಮನೇಲಿ ಕೆಲ್ಸವಿದೆ ಅಲ್ಲ. ಒಂದು 5 ನಿಮಿಷನೇ ಅನಾಮಿಕಾ, ಸೋಫಾದಲ್ಲಿ ನನ್ ಕೆಲ್ಸವಾದ ತಕ್ಷಣ ನೀನು ಬಂದು ನೀನ್ ಕೆಲಸ ಮಾಡ್ಕೋಬಹುದು.
ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹಾಲ್ನಲ್ಲಿರುವ ಶಾರದಳ ಹತ್ತಿರಕ್ಕೆ ಬರುತ್ತಾನೆ. ಹಾಗೆ ಬಂದು ಅಮ್ಮನ ಪಕ್ಕ ಕೂತ್ಕೋ ಅನಾಮಿಕಾ ಎಂದು ಹೇಳುತ್ತಲೇ ಶಾರದಳ ಪಕ್ಕದಲ್ಲಿ ಸೊಸೆ ಅನಾಮಿಕ ಕೂಡ ಕೂತ್ಕೋತಾಳೆ. ರಮೇಶ್ ತಡ ಮಾಡದೆ ತಾನು ಪ್ಯಾಕಿಂಗ್ ಮಾಡಿ ತೆಗೆದುಕೊಂಡು ಬಂದ ಪಾತ್ರೆಯನ್ನು ಅನಾಮಿಕಳ ಕೈಯಲ್ಲಿಡುತ್ತಾನೆ. ಅದೇನು ತುಂಬಾ ಭಾರವಾಗಿರುತ್ತೆ. ಅನಾಮಿಕ ಅಯೋಮಯದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ಈ ದೊಡ್ಡ ಪಾತ್ರೆಯಿಂದ ದೋಸೆ ಹಿಟ್ಟಿನ ವಾಸನೆ ಬರ್ತಾ ಇದೆ ಯಾಕೆ ಎಂದು ಅಂದುಕೊಳ್ಳುತ್ತಿದ್ದ ಹಾಗೆ, ಅತ್ತೆ ಸೊಸೆಯರಿಬ್ಬರು ಕಣ್ಮುಚ್ಕೊಳ್ಳಿ, ನಾನು ಮಗ 1 2 3 ಅಂತ ಹೇಳ್ತೀವಿ, ಆಗ ಕಣ್ಣು ತೆಗೀರಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಕಣ್ಣು ಮುಚ್ಕೋತಾರೆ. 1 2 3 ಎಂದು ಕೌಂಟ್ ಮಾಡುತ್ತಲೇ ಅತ್ತೆ ಸೊಸೆಯರಿಬ್ಬರು ಕಣ್ಣು ತೆಗೆದು ನೋಡುತ್ತಾರೆ. ಶಾರದಳ ಮಡಿಲಲ್ಲಿರುವ ಬುಟ್ಟಿಯ ತುಂಬಾ ಟೊಮೊಟೊವಿರುತ್ತೆ. ಅನಾಮಿಕಳ ಕೈಯಲ್ಲೇನೋ ದೋಸೆ ಹಿಟ್ಟಿರುತ್ತೆ. ಅವುಗಳನ್ನು ನೋಡಿ ಅತ್ತೆ ಸೊಸೆಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ. ಒಬ್ಬರನ್ನು ಒಬ್ಬರು ನೋಡ್ಕೊಳ್ತಾ ತಂದೆ ಮಗನನ್ನ ನೋಡುತ್ತಾರೆ. ಕೋಪದಿಂದ ಶಾರದಾ ಹೀಗಂತಾಳೆ, ಏನು ಅಂದ್ರೆ ಇದು? ನೋಡ್ತಾ ಇದ್ರೆ ಅತ್ತೆ ಸೊಸೆಯರಿಗೆ ತಿಳಿತಾ ಇಲ್ವಾ? ನನ್ನ ಮಡಿಲಲ್ಲಿ ಟೊಮೊಟೊಗಳು, ಸೊಸೆ ಮಡಿಲಲ್ಲೇನೋ ದೋಸೆ ಹಿಟ್ಟು. ಹೌದು ರೀ, ಹೀಗೆ ಒಡಿಲಲ್ಲಿ ದೋಸೆ ಹಿಟ್ಟಿನ ಪಾತ್ರೆನ ಯಾಕಿಟ್ಟಿದ್ದೀರಾ? ನಾನೆಷ್ಟು ಹೇಳಿದ್ರು ಕೇಳದೆ ಟೊಮೊಟೊ ಬೇಳೆ ನೀನ್ ಹಾಕಿದೆ ಶಾರದಾ. ಈಗ ಟೊಮೊಟೊಗಳನ್ನ ಏನ್ ಮಾಡ್ತೀಯಾ, ಹೇಗ್ ಮಾಡ್ತೀಯಾ? ಅನ್ನ ತಿನ್ನದೆ 3 ಹೊತ್ತು ಟೊಮೊಟೊನೇ ತಿಂತೀಯಾ? ಏನು ಮಾಡಿದ್ರೆ ಟೊಮೊಟೊ ಬೆಳೆ ಲಾಭ ತಂದು ಕೊಡುತ್ತೋ ನೀನ್ ಹೇಳು ಎಂದು ಪ್ರಸಾದ್ ಕೇಳುತ್ತಲೇ ಶಾರದಾ ಏನು ಮಾತನಾಡದೆ ಮೌನವಾಗಿ ತಲೆ ತೆಗಿಸುತ್ತಾಳೆ. ಅನಾಮಿಕ ಅಮಾಯಕವಾದ ಮುಖವಿಟ್ಟು ರಮೇಶ್ನನ್ನು ನೋಡುತ್ತಾಳೆ. ನೀನೇನ ಅನಾಮಿಕಾ, ಏನು ತಿಳಿಯದ ಹಾಗೆ ಅಷ್ಟು ಅಮಾಯಕವಾಗಿ ಮುಖವಿಟ್ಟು ನೋಡ್ತಾ ಇದ್ಯಾ? ನಾನೆಷ್ಟು ಹೇಳ್ದೆ, ಈಗ್ಲೇ ಬೇಕಾದಷ್ಟು ಟಿಫಿನ್ ಸೆಂಟ್ರು, ಟಿಫಿನ್ ಗಾಡಿಗಳು ಇದೆ ಅಂತ. ನೀನೊಂದು ದೋಸೆ ಗಾಡಿ ಇಟ್ರೆ ಲಾಸ್ ಆಗೋದು ಬಿಟ್ಟು ಲಾಭವಿಲ್ಲ ಅಂತ ಹೇಳಿದ್ನಲ್ಲ, ಆದ್ರೂ ನೀನ್ ಕೇಳಲಿಲ್ಲ. ಈಗ ನೋಡು ಏನಾಯ್ತು. ಬುದ್ಧಿ ಬಂತು ರೀ, ಇನ್ಮೇಲಿಂದ ನೀವು ಹೇಳಿದ ಹಾಗೆ ಕೇಳ್ತೀನಿ. ಮನೆ ಕೆಲಸ ಬಿಟ್ಟು ಹೊರಗೆ ಹೋಗಲ್ಲ ರೀ. ಆದರೆ ಇಷ್ಟವರೆಗೂ ಮಾಡಿದ ಖರ್ಚಾದ್ರೂ ತಿರುಗಿ ಬರ್ಬೇಕಲ್ಲ. ಆದ್ರೆ ನನ್ಗೆ ಬುದ್ಧಿ ಬಂತಲ್ಲ ರೀ. ಶಾರದಾ, ಸೊಸೆಗೆ ಬುದ್ಧಿ ಬಂದಿದೆ ಅಂತೆ, ಮತ್ತೆ ನಿನ್ನ ಪರಿಸ್ಥಿತಿ ಏನು? ನನಗ್ ಕೂಡ ಬುದ್ಧಿ ಬಂದಿದೆ ರೀ. ಇನ್ಮೇಲಿಂದ ನೀವು ಹೇಳ್ದಾಗೆ ಕೇಳ್ತೀನಿ. ಈಗ ನೀನ್ ಹೇಳಿದಷ್ಟಕ್ಕೆ ಮಾತ್ರಕ್ಕೆ ನಾನು ಬಿಟ್ಟು ಬಿಡಲ್ಲ ಶಾರದಾ. ಸೊಸೆ 100 ರೂಪಾಯಿ ತಪ್ಪು ಮಾಡಿದ್ರೆ ನೀನು 1000 ರೂಪಾಯಿ ತಪ್ಪು ಮಾಡಿದ್ಯಾ. ಈಗ ಆ 1000 ರೂಪಾಯಿ ಹೇಗೆ ತಿರುಗಿ ಬರುತ್ತೆ, ಹೇಗೆ ಸಂಪಾದಿಸ್ತೀಯಾ ಆಲೋಚಿಸಿ ಹೇಳು, ಬಾ ಮಗನೆ ಎಂದು ಹೇಳಿ ರಮೇಶ್ನನ್ನು ಕರೆದುಕೊಂಡು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದೇನತ್ತೆ, ಚೆನ್ನಾಗಿರುವ ಮಾವಯ್ಯ ಒಂದೇ ಸಲಕ್ಕೆ ವಿಲನ್ ಆಗಿ ಬದಲಾದ್ರು. ಬಾಯ್ ಮುಚ್ಚು. ಬಾಯ್ಗೆ ಏನ್ ಅಂತ ಬಂದ್ರೆ ಅದೇ ಮಾತಂತೀಯಾ? ಯಾರನ್ನ ಅಂತ ಇದೀಯಾ, ಯಾರ ಜೊತೆ ಅಂತ ಇದೀಯಾ ನೋಡ್ಕೋಬೇಕಾದ್ದಲ್ಲ. ಸಾರಿ ಅತ್ತೆ. ಸರಿ ಕಣೆ ಸೊಸೆ, ತಂದೆ ಮಗನ ದುಃಖ ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಇಬ್ರು ಕಷ್ಟಪಡುತ್ತಾ ದುಡ್ಡು ಸಂಪಾದಿಸ್ತಾ ಇದ್ರು. ನಮಗೆ ಇಲ್ಲದ ಜ್ಞಾನದಿಂದ ಲಾಸ್ ಮಾಡಿ ಇಟ್ಟಿದ್ವಿ. ನೀನೇನ್ ಮಾಡ್ತೀಯೋ ಏನೋ ಸೊಸೆ, ಚೆನ್ನಾಗಿ ಆಲೋಚನೆ ಮಾಡು. ಈ ಕಡೆ ಟೊಮೊಟೊ ಸೇಲ್ ಆಗ್ಬೇಕು, ಆ ಕಡೆ ನಿನ್ನ ದೋಸೆ ವ್ಯಾಪಾರ ಚೆನ್ನಾಗಿರ್ಬೇಕು ಎಂದು ಅತ್ತೆ ಸೊಸೆಯರೊಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಮಕ್ಕಳು ಹರೀಶ್ ಭವ್ಯರು ಅವ್ರ ಹತ್ರಕ್ಕೆ ಬರ್ತಾರೆ. ಅಜ್ಜಿ, ನೀನು ಮಮ್ಮಿ ಮಾತನಾಡೋದು ನಾನು ತಂಗಿ ಕೇಳಿಸ್ಕೊಂಡ್ವಿ. ನನಗೂ ಅಣ್ಣಯ್ಯಂಗೂ ಒಂದು ಸೂಪರ್ ಐಡಿಯಾ ಬಂದಿದೆ. ಈ ಐಡಿಯಾನ ನೀವಿಬ್ಬರು ಸೇರಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಮಮ್ಮಿ. ಅದೇನು ಹೇಳು ತಾಯಿ. ಅತ್ತೆ ಸೊಸೆಯರು ಸೇರಿ ಟೊಮೊಟೊ ದೋಸೆ ಅಂತ ಹೊಸದಾಗಿ ಇಡಿ, ಟೊಮೊಟೊ ಉಪ್ಪಿನಕಾಯಿ ಮಾಡಿ ಎಂದು ತನಗೆ ಬಂದ ಸೂಪರ್ ಐಡಿಯಾವನ್ನು ಭವ್ಯ ಹೇಳುತ್ತಾಳೆ. ಹೌದು ಮಮ್ಮಿ, ತಂಗಿ ಹೇಳಿದ ಹಾಗೇನೆ ನೀನು ಅಜ್ಜಿ ಸೇರಿ ಟೊಮೊಟೊ ದೋಸೆ ಗಾಡಿ ಇಡಿ, ಟೊಮೊಟೊಗಳನ್ನ ಉಪ್ಪಿನಕಾಯಿ ಮಾಡಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರಿಗೂ ಮಕ್ಕಳು ಹೇಳಿದ ಐಡಿಯಾ ತುಂಬಾ ಹಿಡಿಸುತ್ತೆ. ಅದೇ ಐಡಿಯಾವನ್ನು ಅಮಲು ಮಾಡಬೇಕು ಅಂತ ನಿರ್ಣಯಕ್ಕೆ ಬರುತ್ತಾರೆ. ಮಕ್ಕಳೇ, ನೀವು ಸೂಪರ್ ಅಂದ್ರೆ ಸೂಪರ್ ಕಣ್ರು ಎಂದು ಶಾರದಾ ಮಕ್ಕಳನ್ನು ಬಹಳ ಮೆಚ್ಚಿಕೊಳ್ಳುತ್ತಾಳೆ. ಅವರು ಕೊಟ್ಟ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಗೆ ಅನಿಸಿದ ತಕ್ಷಣ ಅದನ್ನು ಅಮಲು ಮಾಡುವ ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತಾರೆ ಅತ್ತೆ ಸೊಸೆಯರಿಬ್ಬರು. ಹಾಗೆ ಅತ್ತೆ ಸೊಸೆಯರಿಬ್ಬರು ಸೇರಿ ಆ ದಿನದಿಂದ ಟೊಮೊಟೊ ದೋಸೆ ಗಾಡಿ ಇಡುತ್ತಾರೆ. ದಿನ ಕಳೆಯುತ್ತಿದ್ದ ಹಾಗೆ ಅತ್ತೆ ಸೊಸೆಯರ ಟೊಮೊಟೊ ದೋಸೆಯ ವ್ಯಾಪಾರ ಚೆನ್ನಾಗಿ ಸಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಊರಿನಲ್ಲಿರುವವರಿಗೆ ಒಳ್ಳೆ ಹೆಸರು ತರುತ್ತೆ. ಈ ಅತ್ತೆ ಸೊಸೆಯರ ಹತ್ತಿರ ಈ ಟೊಮೊಟೊ ದೋಸೆ ಊರಿನವರಿಗೆ ಹಿಡಿಸುವುದೊಂದೇ ಅಲ್ಲ, ಒಳ್ಳೆ ದುಡ್ಡು ಕೂಡ ಸಂಪಾದಿಸುವ ಹಾಗೆ ಮಾಡುತ್ತೆ. ಅದರಿಂದ ಅಲ್ಲಿಯವರೆಗೂ ಅತ್ತೆ ಸೊಸೆಯರಿಬ್ಬರು ಪ್ರತಿಯೊಂದರಲ್ಲೂ ನಷ್ಟ ಮಾಡುತ್ತಾರೆ ಅಂದುಕೊಳ್ಳುವ ತಂದೆ ಮಗ ಇಬ್ಬರು ಬಹಳ ಸಂತೋಷಿಸುತ್ತಾರೆ. ಇನ್ನು ಎಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ, ಬಡ ಸೊಸೆಯ ಟೊಮೊಟೊ ದೋಸೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.
ಸಮಯ ಅರ್ಧರಾತ್ರಿ 2 ದಾಟಿರುತ್ತದೆ. ಬಿಲ್ಡಿಂಗ್ ಮೇಲೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ನಿಂತ್ಕೊಂಡು ಪ್ರಶಾಂತವಾಗಿ ನಿದ್ರೆ ಹೋಗುತ್ತಿರುವ ಊರಿನ ಕಡೆ ನೋಡ್ತಾ ಇರ್ತಾರೆ. ಅತ್ತೆ ಶಾರದಾ ಭಯಪಡುತ್ತಾ ಇದ್ದರೆ ಸೊಸೆ ಅನಾಮಿಕ ಧೈರ್ಯದಿಂದಿರುತ್ತಾಳೆ. ಇನ್ ಹೋಗಿ ಮಲ್ಕೊಳ್ಳೋಣ ಬಾರೆ ಸೊಸೆ. ಊರಲ್ಲಿ ಮಕ್ಕಳನ್ನ ಎತ್ಕೊಂಡು ಹೋಗುವ ದೆವ್ವ ತಿರುಗ್ತಾ ಇದ್ರೆ ನಿದ್ದೆ ಹೇಗೆ ಬರುತ್ತೆ ಅತ್ತೆ? ನೋಡು ಸೊಸೆ, ಆ ದೆವ್ವನ್ನ ಕಂಡು ಹಿಡ್ಕೊಳ್ಳೋದಿಕ್ಕೆ ಊರಿನ ದೊಡ್ಡವರಾದ ಸುದರ್ಶನ್, ಬುದ್ಧಿವಂತರಾದ ಬಲಾಢ್ಯರಾದ ಲೋಕೇಶ್, ಸಂಪತ್ತು ಅನ್ನುವ 2 ವ್ಯಕ್ತಿಗಳನ್ನು ಕಾವಲಾಗಿಟ್ಟಿದ್ದಾನೆ. ದೆವ್ವದ ವಿಷಯ ಅವರು ನೋಡ್ಕೋತಾರೆ ಬಿಡು. ಹಾಗಲ್ಲ ಅತ್ತೆ, ನಾವು ಕೂಡ ಕೈಲಾದಷ್ಟು ಸಹಾಯ ಮಾಡ್ಬೋದಲ್ಲ. ಏನ್ ಸಹಾಯ ಮಾಡ್ತೀಯೇ? ಆ ದೆವ್ವ ಯಾವಾಗ ಬರುತ್ತೋ, ಹೇಗೆ ಬರುತ್ತೋ, ಯಾರ ಮಕ್ಕಳನ್ನ ಎತ್ಕೊಂಡು ಹೋಗುತ್ತೋ ಅರ್ಥವಾಗ್ತಾ ಇಲ್ಲ, ತಿಳಿತಾ ಇಲ್ಲ. ಅಂತಹ ದೆವ್ವದ ಜೊತೆ ನಮಗೇನಕ್ಕೆ ಹೇಳು? ಆಲೋಚಿಸಿ ಅತ್ತೆ. ಇದುವರೆಗೂ ಸುಮಾರಾಗಿ 10 ವರ್ಷದ ಒಳಗಿನ 6 ಮಕ್ಕಳನ್ನು ಎತ್ಕೊಂಡೋಗಿದೆ. ಹರೀಶ್ ಭವ್ಯರು ಕೂಡ 10 ವರ್ಷದ ಒಳಗೆ ಇದ್ದಾರೆ. ಅದಕ್ಕೆ ನಾನು ಇಷ್ಟೆಲ್ಲ ಆ ದೆವ್ವನ ಹಿಡ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಎತ್ಕೊಂಡು ಹೋದ ಮಕ್ಕಳನ್ನ ಎಲ್ಲಿಗೆ ತಗೊಂಡೋಗ್ತಾ ಇದೆ? ನಿಜಕ್ಕೂ ಆ ದೆವ್ವ ತಗೊಂಡೋಗಿ ಏನ್ ಮಾಡ್ತಾ ಇದೆ? ಆಲೋಚಿಸಿದ್ರೆ ನಿಜ ಅನಿಸ್ತಾ ಇದೆ ಕಣೆ ಸೊಸೆ. ಅಮ್ಮೋ, ನನ್ ಮೊಮ್ಮಗಳು, ಅವರನ್ನು ಬಿಟ್ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರಲ್ಲ. ಅವರನ್ನ ಯಾವ ಪರಿಸ್ಥಿತಿಯಲ್ಲೂ ಒಂಟಿಯಾಗಿ ಎಲ್ಲಿಗೂ ಕಳ್ಸಲ್ಲ. ಆಡ್ಕೊಳ್ಳೋದಕ್ಕೆ, ಶಾಪಗಳಿಗೆ ಎಲ್ಗೂ ಕಳ್ಸಲ್ಲ. ಅತ್ತೆ, ನನಗೆ ಊರಿನ ಕೊನೆಯಲ್ಲಿರುವ ನಾಗರತ್ನಳ ಮೇಲೆ ಯಾಕೋ ಅನುಮಾನವಾಗ್ತಿದೆ. ನಾಗರತ್ನಳ ವಯಸ್ಸು ಎಷ್ಟಿರುತ್ತೆ ಅಂತ ಅನ್ಕೋತಾ ಇದೆಯಾ ಸೊಸೆ? ಎಷ್ಟು ಅಂತ ನಾನು ಹೇಳಲಾರೆ. ಆದ್ರೆ ಅತ್ತೆ, ಈ ಕಡೆ ಕನ್ಯೆ ಅಲ್ಲ, ಆ ಕಡೆ ಮುದುಕಿ ಕೂಡ ಅಲ್ಲ. ಊರಿನ ಕೊನೆಯಲ್ಲಿರುವ ನಾಗರತ್ನಿಗೆ ದೆವ್ವಕ್ಕೂ ಏನೋ ಸಂಬಂಧ ಇದ್ದೇ ಇದೆ ಅತ್ತೆ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ನಾಯಿಗಳು ಬೊಗಳುತ್ತಿರುವ ಸೌಂಡು ಕೇಳಿಸುತ್ತದೆ. ಶಾರದಾ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾಳೆ. ಅನಾಮಿಕ ಮಾತ್ರ ಧೈರ್ಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ. ಆಗಲೇ ಮುದುಕಿ ನಾಗರತ್ನ ಒಂದು ಲಾಂದ್ರ ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ. ಅದು ಅನಾಮಿಕ ನೋಡುತ್ತಾಳೆ. ಆದರೆ ಅದು ಖಚಿತವಾಗಿ ನಾಗರತ್ನಳೆ ಅಂತ ಹೋಲಿಸಿಕೊಳ್ಳಲಾರದೆ ಹೋಗುತ್ತಾಳೆ ಅನಾಮಿಕ. ಅತ್ತೆ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಮತ್ತೆ ಬರ್ತೀನಿ ಎಂದು ಹೇಳಿ ಅನಾಮಿಕ ಬಿಲ್ಡಿಂಗ್ ಮೇಲಿನಿಂದ ಕೆಳಗೆ ಬಂದು ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ. ಲಾಂದ್ರ ಹಿಡಿದುಕೊಂಡು ಮುದುಕಿ ನಾಗರತ್ನ ಕಾಡಿನ ಕಡೆಗೆ ನಡೆಯುತ್ತಾ ಇರುತ್ತಾಳೆ. ಸ್ವಲ್ಪ ದೂರದಲ್ಲಿ ನಾಗರತ್ನಳ ಹಿಂದೆ ಅನಾಮಿಕ ನಡೆಯುತ್ತಾ ಇರುತ್ತಾಳೆ. ಮುದುಕಿ ನಾಗರತ್ನ ಕಾಡಿನೊಳಗೆ ಬಂದು ಸಡನ್ ಆಗಿ ಮಾಯವಾಗುತ್ತಾಳೆ. ಅನಾಮಿಕ ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ. ಆಗಲೇ ಲೋಕೇಶ್, ಸಂಪತ್ ಓಡಿಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ. ಅಕ್ಕ, ಈಗ ಒಂದು ವ್ಯಕ್ತಿ ಹೋದ್ರಲ್ಲ, ಯಾವ ಕಡೆ ಹೋದ್ರು? ಹೋದನಲ್ಲ ಸಂಪತ್ತು, ಹೋಗಿದ್ದಾಳೆ. ನಾನು ಬಹಳ ಹತ್ತಿರದಿಂದ ನೋಡ್ದೆ. ಲಾಂದ್ರ ಹಿಡ್ಕೊಂಡು ಹೋಗಿದ್ದಾಳೆ. ಗಂಡಸರಲ್ಲ, ಹೆಣ್ಣು ಹೆಂಗಸು. ದಿನ ನಾಯಿಗಳು ಬೊಗಳುತ್ತಾ ಇರುತ್ತೆ. ಆಗ ಹೀಗೆ ಲಾಂದ್ರ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಬೊಗಳ್ತಾ ಇರೋ ನಾಯಿಗಳಿಗೂ ಹೀಗೆ ಹೋಗ್ತಾ ಇರೋ ಹೆಂಗಸಿಗೂ ದೆವ್ವಕ್ಕೂ ಏನೋ ಸಂಬಂಧವಿದೆ. ಅದೇನೋ ಬೇಗದಲ್ಲೇ ತಿಳ್ಕೊಳ್ಳೋಣ. ನೀವು ಹೋಗಿ ಕಾವಲು ಕಾಯ್ತಾ ಇರಿ, ಹೋಗಿ ಎಂದು ಹೇಳುತ್ತಲೇ ಲೋಕೇಶ್ ಒಂದು ಕಡೆ, ಸಂಪತ್ ಒಂದು ಕಡೆ ಹೊರಟು ಹೋಗುತ್ತಾನೆ. ಅನಾಮಿಕ ನಿಧಾನವಾಗಿ ನಾಗರತ್ನಳ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ. ಕಂದೀಲು ಬೆಳಗುತ್ತಿರುವ ಗುಹೆಯಲ್ಲೇ ಲಾಂತ್ರ ಹಿಡಿದುಕೊಂಡ ನಾಗರತ್ನ ಪ್ರತ್ಯಕ್ಷವಾಗುತ್ತಾಳೆ. ಮಾಂತ್ರಿಕ ರಾಜ ಎಂದು ಕರೆಯುತ್ತಲೇ ಅಲ್ಲಿ ಮಾಂತ್ರಿಕ ಪ್ರತ್ಯಕ್ಷವಾಗುತ್ತಾನೆ. ಮಾಂತ್ರಿಕ ರಾಜ, ಈ ದಿನ ಎತ್ತುಕೊಂಡು ಬರಬೇಕಾದ ಮಕ್ಕಳು ಯಾರು ಎಂದು ನಾಗರತ್ನ ಕೇಳುತ್ತಲೇ ಅಲ್ಲಿರುವ ಮಾಂತ್ರಿಕ ಮಂತ್ರ ಓದುತ್ತಾನೆ. ಅಷ್ಟೇ, ಗಾಳಿಯಲ್ಲಿ ಬೆಳ್ಳನೆಯ ಹೊಗೆ ಏರ್ಪಡುತ್ತೆ. ಆ ಹೊಗೆಯಲ್ಲಿ ಅನಾಮಿಕಳ ಮಕ್ಕಳು ಹರೀಶ್ ಭವ್ಯರು ಕಾಣಿಸುತ್ತಾರೆ. ನಾಗರತ್ನ, ಈ 2 ಮಕ್ಕಳನ್ನು ನನ್ನ ಹತ್ರಕ್ಕೆ ಕರ್ಕೊಂಡು ಬರುವಾಗ ಮಾಮೂಲಾಗಿ ಇರಬಾರ್ದು. ಚಿತ್ರ ಹಿಂಸೆ ಕೊಡು, ರಕ್ತ ಕಾರ್ತಾ ಇರ್ಬೇಕು, ಭಯದಿಂದ ಮಕ್ಕಳು ಅಳುತ್ತಾ ಇರ್ಬೇಕು. ಆಗ ನಾನು ಕಾಳಿಕಾ ಪೂಜೆ ಮಾಡಿ ಎಲ್ಲರನ್ನು ಒಂದೇ ಸಲಕ್ಕೆ ಆಹುತಿ ಕೊಡ್ತೀನಿ. ಕಾಳಿಕಾ ದೇವಿನ ಪ್ರಸನ್ನ ಮಾಡಿಕೊಂಡು ಆಧಿಪತ್ಯ ಕೋರ್ಕೋತೀನಿ ಎಂದು ಗಟ್ಟಿಯಾಗಿ ನಗುತ್ತಾನೆ. ಆ ನಗುವಿಗೆ ಒಂದೇ ಸಲಕ್ಕೆ ಆ ಗುಹೆ ಅದುರಿದ ಹಾಗೆ ಆಗುತ್ತೆ. ಹಾಗೆ ಮಾಂತ್ರಿಕ ರಾಜ ಎಂದು ಹೇಳಿ ನಾಗರತ್ನ ದೆವ್ವದ ಹಾಗೆ ಬದಲಾಗುತ್ತಾಳೆ. ಗಟ್ಟಿಯಾಗಿ ನಗುತ್ತಾ ಆ ಗುಹೆಯಲ್ಲಿ ಮಾಯವಾಗಿ ಮಕ್ಕಳ ಜೊತೆ ಮಲಗಿಕೊಂಡ ಶಾರದಳ ರೂಮಿನಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಶಾರದಾ ದೆವ್ವವನ್ನು ನೋಡುತ್ತಾಳೆ. ಓಹೋ ಶಾರದಾ, ನೀನ್ ಇನ್ನೂ ಮಲ್ಕೊಂಡಿಲ್ವಾ? ಕುಸೊಸೆ, ರಮೇಶು, ಏನು ಅಂದ್ರೆ ಎಂದು ಗಟ್ಟಿಯಾಗಿ ಭಯದಿಂದ ಕರೆಯುತ್ತಾ ಇರುತ್ತಾಳೆ. ಆ ದೆವ್ವ ನಗುತ್ತಾ ಇರುತ್ತದೆ. ನೀನು ಕರೆದರೂ ಯಾರಿಗೂ ಕೇಳಿಸೋದಿಲ್ಲ ಶಾರದಾ.
ನಾನು ನಿನ್ನ ಮೊಮ್ಮಗಳನ್ನು ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಅವರ ಫೋಟೋಗಳಿಗೆ ಹಾರ ಹಾಕೊಳ್ಳಿ ಎಂದು ಹೇಳಿ ಹರೀಶ್ ಭವ್ಯರ ಜೊತೆ ಆ ದೆವ್ವ ಮಾಯವಾಗುತ್ತದೆ. ಅಷ್ಟೇ, ಆಗ ಶಾರದಾ ಗಟ್ಟಿಯಾಗಿ ಅರ್ಚುತ್ತಾ ಅಳ್ತಾ ಇರ್ತಾಳೆ. ಪ್ರಸಾದ್ ನಿದ್ರೆಯಿಂದ ಹೇಳ್ತಾನೆ. ರಮೇಶ್ ಓಡಿ ಬಂದು ಅಲ್ಲಿಗೆ ಬರ್ತಾನೆ. ಗಾಬರಿ ಆಗ್ತಾ ಇರ್ತಾರೆ. ಏನಾಯ್ತು ಶಾರದಾ, ಯಾಕೆ ಅಳ್ತಾ ಇದೀಯಾ? ಏನು ಅಂದ್ರೆ ಆ ದೆವ್ವ ಬಂದು ಮಕ್ಕಳನ್ನ ಎತ್ಕೊಂಡು ಹೋಯ್ತು ರೀ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದ್ ಇಬ್ಬರು ಮಕ್ಕಳ ಕಡೆ ನೋಡುತ್ತಾರೆ. ಆದರೆ ಬೆಡ್ ಮೇಲೆ ಇರಬೇಕಾದ ಹರೀಶ್ ಭವ್ಯ ಕಾಣಿಸುವುದಿಲ್ಲ. ಗಾಬರಿ ಆಗ್ತಾ ಇರ್ತಾರೆ. ರಮೇಶ್ ಪ್ರಸಾದ್ ಹೊರಗಡೆಗೆ ಬರ್ತಾರೆ. ಸುತ್ತಲೂ ನೋಡ್ತಾ ಇರ್ತಾರೆ. ಎಲ್ಲಿಯೂ ಅವರಿಗೆ ದೆವ್ವ ಕಾಣಿಸೋದಿಲ್ಲ. ಅಪ್ಪ, ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ ಎಂದು ಹೇಳಿ ರಮೇಶ್ ಒಂದು ಕಡೆ ಓಡುತ್ತಾನೆ. ಪ್ರಸಾದ್ ಮತ್ತೊಂದು ಕಡೆ ಓಡ್ತಾ ಸುತ್ತಲೂ ನೋಡ್ತಾ ಇರ್ತಾನೆ. ಓಡುತ್ತಾ ಮುಂದಕ್ಕೆ ಹೋಗುತ್ತಿರುವ ರಮೇಶನಿಗೆ ನಾಗರತ್ನಾಳ ಮನೆ ಕಡೆಗೆ ಹೋಗುತ್ತಿರುವ ಅನಾಮಿಕಾ ಕಾಣಿಸುತ್ತಾಳೆ. ಅನಾಮಿಕಾ ಎನ್ನುತ್ತಾ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾನೆ. ಗಾಬರಿಯಾಗುತ್ತಿರುವ ಗಂಡನನ್ನು ನೋಡುತ್ತಾಳೆ ಅನಾಮಿಕಾ. ಏನಾಯ್ತು ರೀ, ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ದೀರಾ? ಅನಾಮಿಕಾ, ಅಮ್ಮ ನೋಡ್ತಾ ಇರುವಾಗ್ಲೇ ಅವಳ ಕಣ್ಣ ಮುಂದೆನೆ ಆ ದೆವ್ವ ಬಂದು ನಮ್ಮ ಮಕ್ಕಳನ್ನ ಎತ್ಕೊಂಡು ಹೋಯ್ತು. ಅಮ್ಮ ಎಷ್ಟು ಕರೆದ್ರು, ಅಪ್ಪ ಮಾತಾಡ್ಲಿಲ್ವಂತೆ ಎಂದು ಹೇಳುತ್ತಲೇ ಅನಾಮಿಕಳಿಗೆ ದುಃಖ ಬರುತ್ತದೆ. ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಆದರೆ ಅನಾಮಿಕಾ ಅಷ್ಟು ದುಃಖದಲ್ಲಿ ಕೂಡ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ನನ್ನ ಅನುಮಾನ ನಿಜವಾದರೆ ನಮ್ಮ ಮಕ್ಕಳು ಇಲ್ಲೇ ಇರ್ತಾರೆ, ಬನ್ನಿ ಎಂದು ಹೇಳಿ ರಮೇಶ್ನನ್ನು ಕರೆದುಕೊಂಡು ನಾಗರತ್ನಳ ಮನೆಗೆ ಬರುತ್ತಾಳೆ. ಕಿಟಕಿಯೊಳಗಿಂದ ಒಳಗಡೆಗೆ ನೋಡುತ್ತಾರೆ ಅನಾಮಿಕಾ. ರಮೇಶ್ ಮಕ್ಕಳನ್ನು ಹಗ್ಗದಿಂದ ಕಟ್ಟು ಹಾಕಿರುತ್ತದೆ. ಅಳುತ್ತಾ ಇರ್ತಾರೆ. ಅನಾಮಿಕಾ, ನಮ್ಮ ಮಕ್ಕಳು. ಸೈಲೆಂಟ್ ಆಗಿರಿ ಎಂದು ಹೇಳುತ್ತಾ ಇರುವಾಗ ಆ ಮನೆಯಲ್ಲಿರುವ ದೆವ್ವ ನಾಗರತ್ನಳ ಹಾಗೆ ಬದಲಾಗುತ್ತಾಳೆ. ನನ್ನ ಅನುಮಾನ ನಿಜವಾಯ್ತು. ಈಗ ನಮ್ಮ ಮಕ್ಕಳನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾಳೆ? ನಿಜಕ್ಕೂ ಹೇಗೆ ತಗೊಂಡು ಹೋಗ್ತಾಳೆ? ಮಕ್ಕಳನ್ನು ನಾನು ಹೇಗೆ ಕಾಪಾಡ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಆಲೋಚನೆ ಮಾಡುತ್ತಾ ಇರುವಾಗ ನಾಗರತ್ನ ಅಳುತ್ತಿರುವ ಮಕ್ಕಳ ಕಡೆ ನೋಡುತ್ತಾ, ಮಕ್ಕಳೇ, ನೀವು ತುಂಬಾ ಅದೃಷ್ಟವಂತರು. ಎಲ್ಲರ ಮಕ್ಕಳನ್ನು ಎತ್ಕೊಂಡು ಹೋಗಿ ಮಾಂತ್ರಿಕನಿಗೆ ಕೊಟ್ಟಿದ್ದೀನಿ. ಅವರನ್ನು ಚಿತ್ರಹಿಂಸೆ ಕೊಡುವ ಅವಕಾಶ ನನಗೆ ಬರಲಿಲ್ಲ. ನಿಮ್ಮ ರೂಪದಲ್ಲಿ ಬಂದಿದೆ. ನಿಮ್ಮನ್ನು ಮಾಮೂಲಾಗಿ ಚಿತ್ರಹಿಂಸೆ ಕೊಡಲ್ಲ. ಘೋರಾತಿ ಘೋರವಾಗಿ ಚಿತ್ರಹಿಂಸಿಸಿ ಒಂದಂದ್ರೆ ಒಂದೇ ಕೊಡ್ತೀನಿ. ಆ ಒಂದನ್ನೇ ತಡ್ಕೊಳ್ಳೋದು ನಿಮ್ಮಿಂದಾಗಲ್ಲ ಎಂದು ಗಟ್ಟಿಯಾಗಿ ನಗುತ್ತಾಳೆ. ಹರೀಶ್ ಭವ್ಯರು ಭಯಪಡುತ್ತಾ ಅಳ್ತಾ ಇರ್ತಾರೆ. ಕಿಟಕಿ ಹತ್ರವಿರುವ ಅನಾಮಿಕಾ ರಮೇಶರಿಗೆ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ. ಮಕ್ಕಳೇ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನಾನು ಹೊಟ್ಟೆ ತುಂಬಾ ತಿಂದು ಕಣ್ಣು ತುಂಬಾ ನಿದ್ರೆ ಹೋದ ಮೇಲೆ ನಿಮಗೆ ಚಿತ್ರಹಿಂಸೆ ಕೊಟ್ಕೊಂಡು ತಗೊಂಡು ಹೋಗಿ ಮಾಂತ್ರಿಕನಿಗೆ ಕೊಡ್ತೀನಿ. ಆ ನಂತರ ಅವನು ಅವನ ಕೆಲಸವನ್ನು ಪೂರ್ತಿ ಮಾಡ್ಕೋತಾನೆ ಎಂದು ನಾಗರತ್ನ ಮಾಯವಾಗುತ್ತಾಳೆ. ಇನ್ನು ಅದನ್ನು ನೋಡಿದ ಅನಾಮಿಕಾ, ಏನು ಅಂದ್ರೆ ನಾಗರತ್ನ ತಿನ್ನೋಣ ಅಂತ ಎಲ್ಲಿಗೂ ಹೋದ ಹಾಗಿದೆ ರೀ. ಅದು ಬರುವ ಒಳಗೆ ನಾವು ನಮ್ಮ ಮಕ್ಕಳನ್ನು ಕಾಪಾಡಿಕೊಂಡು ಇಲ್ಲಿಂದ ತಗೊಂಡು ಹೋಗ್ಬೇಕು. ಏನೋ ಒಂದು ಮಾಡಿ ಒಳಗಡೆಗೆ ಹೋಗ್ಬೇಕು ಎಂದು ಅನಾಮಿಕಾ ರಮೇಶ್ನ ಜೊತೆ ಸೇರಿ ಬಾಗಿಲ ಹತ್ರಕ್ಕೆ ಬರ್ತಾಳೆ. ರಮೇಶ್ ಗಟ್ಟಿಯಾಗಿ ಬಾಗಿಲನ್ನು ಒದೆಯುತ್ತಾನೆ. ಆ ಬಾಗಿಲು 2 ಚೂರಾಗುತ್ತದೆ. ಅನಾಮಿಕಾ ರಮೇಶ್ ಸಂತೋಷ ಪಡುತ್ತಾರೆ. ಅಷ್ಟೇ, ಆ ಬಾಗಿಲು ಮತ್ತೆ ಅಂಟಿಕೊಳ್ಳುತ್ತದೆ. ಅನಾಮಿಕಾ ರಮೇಶರಿಗೆ ಅಯೋಮಯವಾಗಿರುತ್ತೆ. ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಈಗ ಹೇಗೆ ರೀ? ಅನಾಮಿಕಾ, ಗಾಬರಿ ಆಗ್ಬೇಡ ಎಂದು ರಮೇಶ್ ಬಲವಾಗಿ ಗೋಡೆಯನ್ನು ಗುದ್ದುತ್ತಾನೆ. ಆ ಗೋಡೆ ಚೂರಾಗುತ್ತದೆ. ಒಳಗಡೆಗೆ ಹೋಗಬೇಕು ಅಂದ್ಕೋತಾರೆ. ಆಗ ಆ ಗೋಡೆ ಮತ್ತೆ ಮಾಮೂಲಾಗಿ ಬದಲಾಗುತ್ತದೆ. ಆಗ ದೆವ್ವ ಅವರ ಮುಂದೆ ಪ್ರತ್ಯಕ್ಷವಾಗುತ್ತದೆ. ನೀವು ನನ್ನನ್ನು ಏನು ಮಾಡಲಾರ್ರಿ. ನನ್ನಿಂದ ನಿಮ್ಮ ಮಕ್ಕಳನ್ನು ಕಾಪಾಡ್ಕೊಳ್ಳಕ್ಕಾಗಲ್ಲ. ಇಲ್ಲಿಂದ ಹೋಗಿ. ನಾಗರತ್ನ, ನನ್ನ ಮಕ್ಕಳನ್ನು ಬಿಟ್ಟು ಬಿಡು. ವರೆ ವಾ ಅನಾಮಿಕಾ, ನನ್ನನ್ನು ಗುರ್ತು ಹಿಡ್ದಿದ್ಯಾ? ಸಂತೋಷ. ಇಲ್ಲಿಂದ ಹೊರಟು ಹೋಗಿ. ಮನುಷ್ಯನ ಸಂಕಲ್ಪದ ಬಲದ ಮುಂದೆ ಯಾವ ದೆವ್ವದ ಶಕ್ತಿಯೂ ಕೆಲಸ ಮಾಡೋದಿಲ್ಲ. ನಮ್ಮ ಮಕ್ಕಳನ್ನು ಕಾಪಾಡ್ಕೋತೀವಿ. ಅನಾಮಿಕಾ, ನಮ್ಮನ್ನು ಸಾಯಿಸುವ ಸ್ವರ್ಣ ಖಡ್ಗ ಪಶ್ಚಿಮ ದಿಕ್ಕದಲ್ಲಿರುವ ದೊಡ್ಡ ಮರದ ಕೆಳಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಮುನಿ ಹತ್ರವಿದೆ ಅಂತ ನಿನಗೆ ಗೊತ್ತಿಲ್ಲ. ಇನ್ನು ಹೋಗು ಎಂದು ಹೇಳಿ ಆ ದೆವ್ವ ಮಾಯವಾಗುತ್ತದೆ. ಏನು ಅಂದ್ರೆ ದೆವ್ವ ನಮಗೆ ಸ್ವರ್ಣ ಖಡ್ಗ ಅಂತ ಯಾವುದೋ ಹಿಂಟ್ ಕೊಟ್ಟಿದೆ ಅಲ್ಲ? ಹೌದು ಅನಾಮಿಕಾ,
ಪಶ್ಚಿಮ ದಿಕ್ಕಿನಲ್ಲಿರುವ ದೊಡ್ಡ ಮರದ ಕೆಳಗೆ ಕೂತ್ಕೊಂಡಿರುವ ಮುನಿ ಹತ್ತಿರ ಆ ಸ್ವರ್ಣ ಖಡ್ಗ ಇರುತ್ತೆ ಅಂತ ಹೇಳಿದ್ದೆ. ಇನ್ನು ಅಷ್ಟೇ, ಅನಾಮಿಕಾ ರಮೇಶರು ತಡ ಮಾಡದೆ ಪಶ್ಚಿಮ ದಿಕ್ಕಿನಲ್ಲಿರುವ ಮರದ ಹತ್ತಿರಕ್ಕೆ ಓಡಿ ಬರುತ್ತಾರೆ. ಧ್ಯಾನ ಮುದ್ರೆಯಲ್ಲಿ ಒಬ್ಬ ಮುನಿ ಕಾಣಿಸುತ್ತಾನೆ. ಅನಾಮಿಕಾ ರಮೇಶರು ಆ ಮುನಿಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾರೆ. ತಮ್ಮ ಮಕ್ಕಳನ್ನು ಕಾಪಾಡು ಅಂತ ಬೇಡಿಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಮುನಿ ಕಣ್ಣು ತೆಗೆಯುತ್ತಾನೆ. ತನ್ನ ಹತ್ತಿರವಿರುವ ಸ್ವರ್ಣ ಖಡ್ಗವನ್ನು ಪ್ರತ್ಯಕ್ಷ ಮಾಡಿಸಿ ಅನಾಮಿಕಳಿಗೆ ಕೊಡುತ್ತಾನೆ. ಈ ಸ್ವರ್ಣ ಖಡ್ಗವನ್ನು ಕೆಳಗೆ ಬೀಳದ ಹಾಗೆ ನೋಡ್ಕೋಬೇಕು ತಾಯಿ. ಇದು ಅಪ್ಪಿತಪ್ಪಿ ಕೆಳಗೆ ಬಿದ್ದರೆ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಏನಾದರೂ ಬೇಕು ಅಂತ ಬೇಡಿಕೊಂಡರೆ ಈ ಸ್ವರ್ಣ ಖಡ್ಗ ಖಚಿತವಾಗಿ ನೆರವೇರಿಸುತ್ತೆ. ಹಾಗೆ ಸ್ವಾಮಿ ಎಂದು ಹೇಳಿ ಅನಾಮಿಕಾ ಸ್ವರ್ಣ ಖಡ್ಗ ಹಿಡಿದುಕೊಂಡು ಓಡುತ್ತಾ ಇರುತ್ತಾಳೆ. ಅವಳ ಹಿಂದೆ ರಮೇಶ್ ಓಡುತ್ತಾ ಇರುತ್ತಾನೆ. ದೆವ್ವ ಅಳುತ್ತಿರುವ ಹರೀಶ್ ಭವ್ಯರನ್ನು ಎಳೆದುಕೊಂಡು ಹೋಗ್ತಾ ಇರುತ್ತೆ. ಅಷ್ಟೇ, ಅನಾಮಿಕಾ ಸರಿಯಾಗಿ ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳುವುದಕ್ಕೆ ಧೈರ್ಯ ಮಾಡಿ ಆ ಮುನಿ ಕೊಟ್ಟ ಸ್ವರ್ಣ ಖಡ್ಗದಿಂದ ಬಂದು ದೆವ್ವವನ್ನು ಚುಚ್ಚುತ್ತಾಳೆ. ಅಷ್ಟೇ, ಆ ದೆವ್ವ ಸುಟ್ಟು ಹೋಗುತ್ತಾ ಇರುತ್ತದೆ. ನಿನ್ನ ಮಕ್ಕಳನ್ನು ಕಾಪಾಡಿಕೊಂಡೆ, ಆದ್ರೆ ಮಿಕ್ಕ ಮಕ್ಕಳನ್ನು ಕಾಪಾಡಲಾರೆ ಎಂದು ಪೂರ್ತಿಯಾಗಿ ಸುಟ್ಟು ಹೋಗುತ್ತದೆ. ಅಷ್ಟೇ, ರಮೇಶ್ ತಕ್ಷಣ ತನ್ನ ಮಕ್ಕಳನ್ನು ಪ್ರೇಮದಿಂದ ಹತ್ತಿರಕ್ಕೆ ಎಳ್ಕೊತಾನೆ. ಸ್ವರ್ಣ ಖಡ್ಗನ ಆ ಮಾಂತ್ರಿಕನ ಗುಹೆ ಎಲ್ಲಿದೆಯೋ ತೋರಿಸು ಎಂದು ಬೇಡಿಕೊಳ್ಳುತ್ತಲೇ ಸ್ವರ್ಣ ಖಡ್ಗ ಮುಂದಕ್ಕೆ ಹೋಗುತ್ತಾ ಇರುತ್ತದೆ. ಅನಾಮಿಕಾ ಹಿಂದೆ ಓಡುತ್ತಾ ಇರುತ್ತಾಳೆ. ಮಾಂತ್ರಿಕನ ಗುಹೆಯೊಳಗೆ ಹೋಗುತ್ತದೆ ಆ ಸ್ವರ್ಣ ಖಡ್ಗ. ಅನಾಮಿಕಾ ಬಂದು ಸ್ವರ್ಣ ಖಡ್ಗವನ್ನು ಹಿಡಿದುಕೊಳ್ಳುತ್ತಾಳೆ. ಕೋಪದಿಂದ ನೋಡುತ್ತಾ ಮಾಂತ್ರಿಕ ಮಂತ್ರವನ್ನು ಓದುತ್ತಾ ಇರುತ್ತಾನೆ. ತಡ ಮಾಡದೆ ಆ ಕತ್ತಿಯಿಂದ ಮಾಂತ್ರಿಕನನ್ನು ಕೂಡ ಚುಚ್ಚುತ್ತಾಳೆ ಅನಾಮಿಕಾ. ಆ ಮಾಂತ್ರಿಕ ಬೂದಿಯಾಗಿ ಹೋಗುತ್ತಾನೆ. ಇನ್ನು ಮಕ್ಕಳೆಲ್ಲರೂ ಆ ಗುಹೆಯಿಂದ ಹೊರಗೆ ಬರುತ್ತಾರೆ. ಅನಾಮಿಕಾ ಸ್ವರ್ಣ ಖಡ್ಗ ಹಿಡಿದುಕೊಂಡು ಮಕ್ಕಳನ್ನು ಕರೆದುಕೊಂಡು ಊರೊಳಗೆ ಬರುತ್ತಾಳೆ. ಇನ್ನು ಅನಾಮಿಕಾ ನಡೆದ ವಿಷಯವೆಲ್ಲವನ್ನು ಊರಿನವರೆಲ್ಲರಿಗೂ ಹೇಳುತ್ತಾಳೆ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಅನಾಮಿಕಾ ಇಂತಹ ಸಾಹಸ ಮಾಡಿದ್ದಕ್ಕೆ ಊರಿನವರು ಅವಳನ್ನು ಅಭಿನಂದಿಸುತ್ತಾರೆ. ತಮ್ಮ ಮಕ್ಕಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ. ಇನ್ನು ಆ ದಿನದಿಂದ ಅನಾಮಿಕಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸ್ವರ್ಣ ಖಡ್ಗಕ್ಕೆ ಪೂಜೆ ಮಾಡುತ್ತಾ ಇರುತ್ತಾಳೆ.